ಎಸ್ ಡೆವಿಲ್ ಸಿನಿಮಾ ಅಬ್ಬರ ಈಗ ಶುರುವಾಗಿದೆ. ಇನ್ನೇನ್ರಿ, 2 ಗಂಟೆಗಳ ಕಾಲ ಅಷ್ಟೇ. ಇವಾಗ ಸರಿಸುಮಾರು 1:30 ಸಮಯ. ಈಗಾಗಲೇ ಅಭಿಮಾನಿಗಳು ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಯಾಕಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅನ್ನುವಂಥದ್ದು ಆ ಸಂಭ್ರಮ ಸಡಗರ ಒಂದ್ ಕಡೆ ಮನೆ ಮಾಡಿರುವಂಥ. ಈಗಾಗಲೇ ಗಮನಿಸ್ತಾ ಹೋದ್ರೆ ಪ್ರಸನ್ನ ಥಿಯೇಟರ್ ಆಗಿರ್ಬೋದು, ನರ್ತಕಿ ಥಿಯೇಟರ್ ಆಗಿರ್ಬೋದು, ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಇರುವಂಥ 90 ಥಿಯೇಟರ್ಗಳಲ್ಲೂ ಕೂಡ ಎಲ್ಲ ಕಡೆ ಒಂದ್ ಕಡೆ ಹೌಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ಅಭಿಮಾನಿಗಳು ನೋಡಿ, ಈಗಾಗಲೇ ಟಿಕೆಟ್ ತೊಗೊಂಡವರು ಒಬ್ಬೊಬ್ಬರಾಗಿ ಈಗಾಗಲೇ ಥಿಯೇಟರ್ ಮುಂದೆ ಬಂದ್ಬಿಟ್ಟು ಒಂದಿಷ್ಟು ಕಾಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಸಾಕಷ್ಟು ಜನ ಬಂದಿದ್ದಾರೆ. ಸೊ ಪ್ರಸನ್ನ ಥಿಯೇಟರ್ನಲ್ಲಿ ಯಾವ ರೀತಿಯಾಗಿ ಒಂದಿಷ್ಟು ರೆಡಿ ಮಾಡಿದ್ದಾರೆ, ಏನು ಕತೆ ಅಂತಂದ್ರೆ ಲೈಟಿಂಗ್ ನಲ್ಲಿ ಒಂದು ರೀತಿಯಾಗಿ ಮದವಣಗಿತ್ತಿ ರೀತಿಯಾಗಿ ಥಿಯೇಟರ್ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಆ ಕಟ್ಔಟ್ಗೆ ಆ ಹಾರ ಆಗಿರಬಹುದು. ಅದರ ಜೊತೆಗೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಕರ್ನಾಟಕದ ಬಾವುಟ ಕಲರ್ ಏನಿದೆ, ಕೆಂಪು ಮತ್ತು ಹಳದಿ ಬಣ್ಣದ ಒಂದ್ ಕಡೆ ಬಾವುಟ ಆಗಿರ್ಬೋದು, ಆ ಅಷ್ಟರ ಮಟ್ಟಿಗೆ ಅಂತಂದ್ರೆ ದರ್ಶನ್ ಅವರ ಫೋಟೋ ಸಂಪೂರ್ಣವಾಗಿ 6 ಅಡಿ ಕಟ್ಔಟ್ ಕಾಣಿಸ್ತಾ ಇಲ್ಲ ಇಲ್ಲಿ. ಏನಂತಂದ್ರೆ ಬರೀ ಅವರ ಮುಖ ಕಾಣಿಸ್ತಾ ಇದೆ. ಅಂತಂದ್ರೆ ಅಷ್ಟರ ಮಟ್ಟಿಗೆ ಹೂವಿನ ಅಲಂಕಾರವನ್ನ ಮಾಡಿರುವಂಥದ್ದು. ಸೊ ಈ ಅಭಿಮಾನ ಇದೆಯಲ್ಲ, ಅಭಿಮಾನ ಅನ್ನುವಂಥದ್ದು ಸಹಜವಾಗಿ ಅಭಿಮಾನಿಗಳಲ್ಲಿ ಅದು ಹುಟ್ಟಿ ಬರುತ್ತೆ. ಆ ರೀತಿಯಾಗಿ ದರ್ಶನ್ ಅವರ ಸಿನಿಮಾವನ್ನ ಸಕ್ಸಸ್ ಮಾಡಬೇಕು, ಅಭಿಮಾನವನ್ನ ಎತ್ತಿ ತೋರಿಸ್ಬೇಕು ಅನ್ನುವಂಥದ್ದು. ಎಸ್, ಈಗ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಎಲ್ಲಿಂದ ಬಂದ್ರಿ, ಹೇಗೆ ಒಂದು ಈ ಡೆವಿಲ್ ಸಿನಿಮಾ ಅನ್ನುವಂಥದ್ದು ಬಹಳ ಕುತೂಹಲ, ಬಹಳಷ್ಟು ಸಂಭ್ರಮ ಯಾವ ರೀತಿಯಾಗಿದೆ ಅಂತ? ಸರ್, ನೀವೇ ನೋಡ್ತಾ ಇದ್ದೀರಲ್ಲ, ಅಭಿಮಾನ ಯಾವ ರೀತಿ ತೋರಿಸ್ತಾ ಇದ್ದೀವಿ ಅಂತ. ಡವಿಲ್ ಹಬ್ಬ ಅಂದ್ರೆ ನಮ್ಮ ಡಿ ಬಾಸ್ ಹಬ್ಬ ಇದು. ಸೊ ಬೆಂಗಳೂರಲ್ಲಿ ನಡೆಯೋದು 2 ಹಬ್ಬ. ಒಂದು ಕರಗ, ಅದ್ ಬಿಟ್ರೆ ಅಣ್ಣಮ್ಮ ಉತ್ಸವ, ಅದ್ ಬಿಟ್ರೆ ನಡೆಯೋದೇ 3ನೇದು ನಮ್ಮ ಡಿ ಬಾಸ್ ಬರ್ಡೇ ಬಂದ್ರೆ, ಡಿ ಬಾಸ್ ಮೂವಿ ಬಂದ್ರೆ ನೋಡ್ತಿರಲ್ಲ ಹಬ್ಬ, ಜಾತ್ರೆ, ಸೆಲೆಬ್ರಿಟಿಗಳ ಹಬ್ಬ ಅಂತಾನೆ ಹೇಳ್ಬೋದು ಸರ್. ನಮ್ಮ ಬಾಸ್ ಎಲ್ಲೇ ಇರ್ಲಿ, ಅದನ್ನ ನಾವು ಹೇಗೆ ಇರ್ಲಿ ನಾವು ಒತ್ಕೊಂಡು ಮೆರೆಸ್ತೀವಿ. ಪೂಜೆ ತರ ಒತ್ಕೊಂಡು ಮೆರೆಸ್ತೀವಿ ಸರ್. ನಮ್ಮ ತಂದೆ ತಾಯಿ ಬಿಟ್ಟರೆ ನಮ್ಮ ಮನೆ ದೇವರು, ನಮ್ಮ ತಂದೆ ತಾಯಿ 2ನೇ ದೇವರು ನಮ್ಮ ಡಿ ಬಾಸ್, ನಮ್ಮ ಮನೆ ದೇವರು. ಓಕೆ, ಸೊ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಎಷ್ಟು ಕಾತುರದಿಂದ ಇದೆ, ಎಷ್ಟು ಹುಮ್ಮಸ್ ಇದೆ, ಎಷ್ಟು ಜೋಶ್ ಇದೆ ಅಂತ? ಸರ್ ಜೋಶ ಅದು 100 ಪಟ್ಟು ಸರ್, 100 ಅಲ್ಲ 200 ಪಟ್ಟು ನಮಗೆ ಜೋಶ್ ಇದೆ. ಓಕೆ, ಎಲ್ಲಿಂದ ಬಂದಿದ್ದೀರಾ ಸರ್? ಸರ್ ನಮ್ದು ದೊಡ್ಡಲ್ಮರ, ನಮ್ದು ಊರು ಬಂದು ದೊಡ್ಡಲ್ಮರ, ಅಲ್ಲಿಂದ ಬಂದಿದ್ದೀವಿ. ಓಕೆ, ದೊಡ್ಡಲ್ಮರ ಕುಂಬ್ಳಗೂಡ. ಸೊ ಯಾವ ಅಂತಂದ್ರೆ ಪ್ರಸನ್ನದಲ್ಲೇ ತೊಂದಿರಾ ಅಥವಾ ಮೇನ್ ಥಿಯೇಟರ್ ನರ್ತಕಿಯಲ್ಲಿ ತೊಂದಿದ್ದೀರಾ, ಎಲ್ಲಿ ಟಿಕೆಟ್ ಸಿಕ್ಕಿದೆ ನಿಮಗೆ ಅಂತ? ಸರ್ ನಮ್ದು 3 ಥಿಯೇಟರ್ ನಾವು ಬುಕ್ ಇದು ಮಾಡಿರೋದು ಟಿಕೆಟು. ಒಂದು JP ನಗರ ಸಿದ್ದೇಶ್ವರ, ಸೊ ಅಲ್ಲಿ ಸಂಜೆ 8 ಗಂಟೆಗೆ, ಇಲ್ಲಿ ಮಧ್ಯಾಹ್ನ 1 ಗಂಟೆ ಶೋ, ಪ್ಯಾನ್ ಶೋ ಬಂದು ನರ್ತಕಿ ಥಿಯೇಟ್ರು. ಒಂದೇ ದಿನ 3 ಶೋ ನೋಡ್ತೀವಿ ಸರ್. ನಾವು ಬಾಸ್ ಪಿಕ್ಚರು ಒಂದಿನಕ್ಕೆ 2 ಸಲ ಇಲ್ಲ 3 ಸಲ ನೋಡಲೇಬೇಕು, ಅವಾಗ ನಮ್ಮ ಸಮಾಧಾನ ಆಗೋದು. ಎಲ್ಲರೂ ಸಮಾಧಾನ ಆಗಲ್ಲ ಸರ್. ನಾವು ಒಂಥರ ಹುಚ್ಚಭಿಮಾನಿ ಸರ್ ನಾವಂತೂ. ಇವತ್ತಿಂದ ಸರ್ 20 ವರ್ಷದಿಂದ ಕಲಸಿ ಪಳ್ಳಿ ಮೂವಿ ಬಂತಲ್ಲ, ಅವಾಗಿಂದ ಹುಚ್ಚಭಿಮಾನಿ ನಾನು. ಬಾಸ್ ಅನ್ನು ಪ್ರಾಣ ಕೊಡೋಕೆ ರೆಡಿ ನಾವು. ಈಗ 6:30ಗೆ ವಿಜಯಲಕ್ಷ್ಮಿ ಅವರು ಜೊತೆ ಒಂದಿಷ್ಟು ಸಿನಿಮಾವನ್ನ ನೋಡೋದಕ್ಕೆ, ಸೊ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಎಷ್ಟು ಖುಷಿ ಇದೆ ಅಂತ? ಸರ್ ಡಬಲ್ ಖುಷಿ ಸರ್. ನಮ್ಮ ಬಾಸ್ ಬಂದಂಗೆ, ನಮ್ಮ ಅತ್ತಿಗೆ ಬಂದರೆ ನಮ್ಮ ಬಾಸ್ ಬಂದಂಗೆ ನಮಗೆ ಖುಷಿ ಆಗುತ್ತೆ, ಡಬಲ್ ಖುಷಿ ಆಗುತ್ತೆ ಸರ್. ಓಕೆ, ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ನಡೀತದೆ ಸರ್ ಅಲ್ಲಿ ನರ್ತಕಿ ಥಿಯೇಟ್ರಲ್ಲೂ. ನೀವು ಬನ್ನಿ, ಅಲ್ಲಿಗೆ ತೋರಿಸ್ತೀವಿ ಏನಂತ. ಎಸ್, ಥ್ಯಾಂಕ್ ಯು.